ಹಲೋ, ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಮತ್ತೊಂದು ಆವರ್ತಿ 4ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಪ್ರಿಯರೇ, ಈ 4ನೇ ಭಾಗದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಮತ್ತೆ ಮರಳಿ ಸಮಯದ ಕುರಿತು. ಪ್ರಿಯರೇ ನೋಡ್ರಿ, ಕಳೆದ ಸಾರಿ ನಾವು ನೋಡಿದ್ದೇವೆ ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನದಲ್ಲಿ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಯಾಕಂದ್ರೆ ಸೈತಾನು ದುಬ್ಬಲ್ಪಟ್ಟಿದ್ದಾನೆ. ಎಲ್ಲಿಗೆ ದುಬ್ಬಲ್ಪಟ್ಟಿದ್ದಾನೆ? ಭೂಲೋಕಕ್ಕೆ, ನಾವು ವಾಸ ಮಾಡ್ತಕ್ಕಂಥ ಈ ಭೂಮಿಗೆ ದುಬ್ಬಲ್ಪಟ್ಟಿದ್ದಾನೆ. ಆ ಭೂಮಿಗೆ ದುಬ್ಬಲ್ಪಟ್ಟಿರೋದ್ರಿಂದ ಈ ಭೂಮಿಗೆ ದೇವರು ಹೇಳ್ತಕ್ಕಂಥವ್ರಾಗಿದ್ದಾರೆ. ಏನು ಹೇಳ್ತಕ್ಕಂಥವ್ರಾಗಿದ್ದಾರೆ? ಭೂಮಿಯೇ ನಿಮ್ಮ ದುರ್ಗತಿ, ನಾನು ಏನು ಹೇಳಲಿ ಎಂಬುದಾಗಿ. ಯಾಕಂದ್ರೆ ಸೈತಾನು ತನಗೆ ಇರುವ ಸಮಯವನ್ನು ಸ್ವಲ್ಪವೆಂದು ತಿಳಿದು ಮಹಾರೌದ್ರ ಉಳ್ಳವನಾಗಿ ನಿಮ್ಮ ಮೇಲೆ ಬಂದಿದ್ದಾನೆ ಎಂಬುದಾಗಿ. ನೋಡ್ರಿ ಪ್ರಿಯರೇ, ಈಗ ಸೈತಾನು ನಮ್ಮ ಬಳಿಗೆ ಬಂದಿದ್ದಾನೆ, ಮಹಾರೌದ್ರ ಉಳ್ಳವನಾಗಿ ಬಂದಿದ್ದಾನೆ. ಯಾಕಂದ್ರೆ ಅವನಿಗೆ ಸಮಯವನ್ನು ಕಡಿಮೆ ಇದೆ ಎಂಬುದಾಗಿ. ಪ್ರಿಯರೇ, ಅವನಿಗೆ ಸಮಯವನ್ನು ಕಡಿಮೆ ಇದೆ ಎಂಬುದಾಗಿ ಆತನು ಹೇಗೆ ತಿಳಿದುಕೊಂಡಿದ್ದಾನೆ ನೋಡ್ರಿ ಪ್ರಿಯರೇ. ಯಾಕಂದ್ರೆ ಪ್ರಿಯರೇ, ನೀವು ಆ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇಲ್ಲ. ಆ ಸಮಯವು ಬಹಳ ಬೆಲೆ ಉಳ್ಳದೆಂದು ತಿಳಿದು ನಾವು ಕಳೀತಾ ಇರೋದ್ರಿಂದ ಆ ಸೈತಾನ್ ಏನ್ ಮಾಡ್ತಕ್ಕಂಥವನಾಗಿದ್ದಾನೆ? ನಮ್ಮ ಮೇಲೆ ಮಹಾರೌದ್ರ ಉಳ್ಳವನಾಗಿ ಬಂದಿದ್ದಾನೆ. ನೋಡ್ರಿ, ಈಗ ನಮ್ಮ ಮೇಲೆ ಮಹಾರೌದ್ರ ಉಳ್ಳವನಾಗಿ ಬಂದಿರುವಂತಹ ಆ ಸೈತಾನು, ಆತನು ಹಾಗೆ ಬಂದು ನಮ್ಮ ಮೇಲೆ ಎಗಿರಿ ಬೀಳಲಿಲ್ಲ ಪ್ರಿಯರೇ. ನಮ್ಮ ಮೇಲೆ ಎಗಿರಿ ನಮ್ಮನ್ನು ತಕ್ಷಣ ನುಂಗಲಿಲ್ಲ ಪ್ರಿಯರೇ. ಆತನು ಹೊಂಚಾಕಿ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಪೇತ್ರರು ತನ್ನ ಮೊದಲನೇ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 8ನೇ ವಚನದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಏನು ಎಂಬುದಾಗಿ ನೋಡುವಾಗ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಕಾಯ್ತಾ ಇದ್ದಾನೆ. ಪ್ರಿಯರೇ ನೋಡ್ರಿ, ಯಾಕೆ ಸೈತಾನಿಗೆ ಸಮಯ ಸ್ವಲ್ಪ ಇದೆ. ಈ ಕ್ರೂರವಾದಂಥ ಪ್ರಾಣಿಗಳು ನೋಡ್ರಿ, ಸಿಂಹ, ಹುಲಿ, ಇವೆಲ್ಲ ಏನ್ ಮಾಡ್ತವೆ? ಕಾಡಲ್ಲಿ ಏನಾದ್ರೂ ಬೇಟೆ ಆಡ್ಬೇಕಾದ್ರೆ ಬಹಳ ಜೋಪಾನ ಆಗಿ ಗಬಕ್ಕನ್ನೇ ಹಿಡಿದು ಬಿಡ್ತವೆ. ಅದೇ ರೀತಿ ಸೈತಾನು ತನಗೆ ಸಮಯ ಸ್ವಲ್ಪವೆಂದು ತಿಳಿದು ಬಹಳ ಜೋಪಾನವಾಗಿ ಹೆಜ್ಜೆ ಇಡುತ್ತಾ ಅವನು ಏನ್ ಮಾಡ್ತಾ ಇದ್ದಾನೆ? ಸಿಂಹದ ಉಪಾದಿಯಲ್ಲಿ ನಮ್ಮನ್ನು ಗಬಲ್ ಅಂತ ನುಂಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ದಯವಿಟ್ಟು ನೀವು ಎಚ್ಚರ ಉಳ್ಳವರಾಗಿದ್ದಿದ್ರೆ, ಈ ಸಮಯ ನಿಮ್ಮದಾಗಿ ಉಪಯೋಗಿಸ್ಕೊಂಡಿದ್ರೆ ಪ್ರಿಯರೇ, ಆ ಸೈತಾನ್ನ ಬಲೆಯಲ್ಲಿ ನೀವು ಬೀಳೋದಿಲ್ಲ. ಒಂದು ವೇಳೆ ಈ ಸಮಯವನ್ನು ಬೆಲೆ ಉಳ್ಳದೆಂದು ತಿಳಿದು ನೀವು ಉಪಯೋಗಿಸ್ಕೊಳ್ಳಲಿಲ್ಲ ಅಂದ್ರೆ, ನೀವು ಅಜ್ಞಾನಿಗಳ ಹಾಗೆ ಇರೋದಾಗಿದ್ರೆ ಪ್ರಿಯರೇ, ಖಂಡಿತವಾಗ್ಲೂ ಸೈತಾನು ನಿಮ್ಮನ್ನು ನುಂಗಲಿಕ್ಕಿದ್ದಾನೆ. ಎಚ್ಚರ. ಈ ಸಮಯವು ಬಹಳ ಬೆಲೆ ಉಳ್ಳದೆಂದು ತಿಳಿದು ಇದನ್ನ ಬೆಲೆಯ ಉಳ್ಳದೆಂದು ನೀವು ಏನು ತಿಳಿದಿದ್ದೀರೋ ಅದನ್ನ ವ್ಯರ್ಥವಾಗಿ ಕಳೆಯದೆ ಅದನ್ನ ಸಮಂಜಸವಾಗಿ ಒಳ್ಳೆ ರೀತಿಯಿಂದ ಪವಿತ್ರರಾಗಿ ನಡೆದುಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಡ್ರಿ ಎಂಬುದಾಗಿ ನಾವು ಕೇಳ್ಕೊಳ್ತಕ್ಕಂಥವರಾಗಿದ್ದೇವೆ. ಧನ್ಯವಾದಗಳು. ಪ್ರೈಸ್ ದ ಲಾರ್ಡ್. ಆಮೆನ್. Please continue to like, share, and subscribe.